ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಜೆ ಡಿ ಶ್ರೀನಾಥ್ ರೈಡರ್. ಇವತ್ತು ಬೆಳಗ್ಗೆ ಎದ್ಬಿಟ್ಟು ನಾನು ತೋಟದ ಹತ್ರ ಬಂದಮೇಲೆ ಸ್ವಲ್ಪ ನೇಗ್ಲು ಹೊಡಿಬೇಕು ಅಂತ ಅಂದ್ಬಿಟ್ಟು ಅಂದರು ಅಪ್ಪ. ಸರಿ ಆಯ್ತಪ್ಪ ನಡಿ ಅಂತ ಅಂದ್ಬಿಟ್ಟು ನಾನು ಅಪ್ಪ ಸೇರ್ಕೊಂಡು ನೇಗ್ಲು ಹೊಡಿತಾ ಇದ್ವಿ. ನಮ್ಮಿಂದ ಈ ನಾಯಿ ಮರಿ ಬೇರೆ ಪುಸ್ಕು ಅಂತ ಬರ್ತಾಯಿತ್ತು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ನಾಯಿನ ಮೇಲೆ ಕೂರಿಸ್ಕೊಂಡ್ರೆ ಹಂಗಿಟ್ಟಿದ್ದೆ ಸರಿ ಗುರು, ಹಂಗೆ ನಿದ್ದೆ ಮಾಡಿಬಿಡ್ತಾಯಿದ್ದೆ. ಏನಪ್ಪ ಮಾಡೋದು ನೋಡಿ, ಎಷ್ಟು ತಂಪಾಗಿದೆ. ನಾವು ನೋಡಿದ್ರೆ ಕಷ್ಟಗಳು ಸಾಲಗಳು ಅಂತ ನಾವು ಓದಾಡ್ತಾ ಇದ್ರೆ ಈ ನಾಯಿಗಳಿಗೆ ಯಾವ ಚಿಂತೆನೂ ಇಲ್ಲ. ಇದ್ದಾಗ ತಿನ್ನೋದು, ಇಲ್ಲ ಅಂತಂದರೆ ನೆಮ್ಮದಿ ಜೀವನ ಗುರು. ನಾಳೆ ಚಿಂತೆ ಏನು ಅಂತ ಯೋಚನೆಯೂ ಮಾಡೋಂಗಿಲ್ಲ. ಇವುಗಳೇ ಬೆಟರು, ಯಾಕಂದರೆ ತುಂಬ ವಿಶ್ವಾಸವೂ ಇರ್ತವೆ. ನಮ್ಮ ಜನಗಳಿಗೆ ಅಷ್ಟೊಂದು ನಿಯತ್ತಂತೂ ಇರೋದೇ ಇಲ್ಲ. ಅವುಗಳು ನೋಡಿ ತುಂಬ ಕಲಿಬೇಕು ಗುರು ನಾವು, ಅಲ್ವಾ? ನಿಜ ಆದರೆ ಪಟ್ಟಂತ ಕಾಮೆಂಟಲ್ಲಿ ಹಾಕ್ಬಿಡಿ, ನನಗೂ ಸ್ವಲ್ಪ ಸಂತೋಷ ಆಗುತ್ತೆ. ನಾವು ಒಂದು ಫಾರ್ಮರ್ಸು, ಸ್ವಲ್ಪ ಸಪೋರ್ಟ್ ನೀಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಎಬ್ಸೋಣ ಅಂತ ನೋಡಿದ್ರೆ ಇದಂತೂ ಎದ್ದೇಳ್ತಾನೆ ಇಲ್ಲ. ಸರಿ ಆಯಿತು ಅಂತ ಅಂದ್ಬಿಟ್ಟು ಹಂಗೆ ಸ್ವಲ್ಪ ಜೋಜೋ ಮಾಡಿಬಿಟ್ಟು ಮತ್ತೆ ಕೆಲಸ ಮಾಡಿಬಿಡೋಣ ಬೇಗ ಅಂತ ಅಂದ್ಕೊಂಡ್ರೆ ಅಷ್ಟರಲ್ಲಿ ನಮಗೆ ಹಸಿವಾಗ್ತಾ ಇತ್ತು. ಸ್ವಲ್ಪ ಮೇವು ಮೇಯ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ರಾಗಿ ಮುದ್ದೆ ಕಾಳು ಸಾರು ಚಕ ಅಂತ ತಿನ್ಬಿಟ್ಟಾದ್ಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸರಿ ಆಯಿತು ಮೊದಲು ತಿನ್ಬಿಡೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮೇಯ್ಕೊಬಿಟ್ಟೆ. ಸೊ ಇವತ್ತಿನ ರೀಲ್ ಇಷ್ಟೇ. ಬಾಯ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.